ಪಹಲ್ಗಾವ್ನ ದಾಳಿಯ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. 2019ರಲ್ಲಿ ನಡೆದಂತಹ ಉರಿ ದಾಳಿಯ ಪ್ರತೀಕಾರವಾಗಿ ಭಾರತೀಯ ವಾಯುಸೇನೆ ಮರು ದಾಳಿಯನ್ನು ನಡೆಸಿ ಯಶಸ್ವಿಯಾಗಿ ಮರಳಿ ಬರುತ್ತೆ. ದೇಶದ ಮುಖಂಡರು ಹಾಗೆ ಸೇನೆ ತೆಗೆದುಕೊಂಡಂತಹ ನಿರ್ಧಾರವನ್ನು ನೋಡಿ ನಾನು ತುಂಬ ಹೆಮ್ಮೆ ಪಟ್ಟಿದ್ದೆ. ಅದೇ ರೀತಿ ಇವತ್ತು 7ನೇ ತಾರೀಕು ಇವತ್ತು ಸಹ ನಾನು ಸೇನೆ ಹಾಗೂ ಮುಖಂಡರ ಮೇಲೆ ತುಂಬ ಹೆಮ್ಮೆ ಪಡ್ತೀನಿ. ನಾನು ಸೇನೆಗೆ ಸೇರಿದಾಗ ಸಹ ಇಷ್ಟೊಂದು ಖುಷಿ ಆಗಿದ್ದಿಲ್ಲ, ಆದರೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಅಂದರೆ ಇವತ್ತು 7ನೇ ತಾರೀಕು ಮಧ್ಯರಾತ್ರಿ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ. ಉಗ್ರರನ್ನು ತರಬೇತಿ ನೀಡ್ತಿದ್ದಂಥ ಸ್ಕೂಲ್ಗಳ ಶಾಲೆಗಳ ಮೇಲೆ, ಹಾಗೆ ಅವರನ್ನು ಕಂಟ್ರೋಲ್ ಮಾಡ್ತಿದ್ದಂಥ ಕಂಟ್ರೋಲ್ ರೂಮ್ಗಳ ಮೇಲೆ, ಕೆಲವೊಂದು ಇಂತಹ ಒಂದು ಏನಂತಂದರೆ ಕೆಟ್ಟ ಕೆಲಸಗಳನ್ನು ಹೇಳ್ಕೊಡ್ತಿದ್ದಂತಹ ಜಾಗಗಳಿಗೆ ನಮ್ಮ ಭಾರತೀಯ ಸೇನೆ ಹುಡುಕಿ ಅವರ ಒಂದು ಜಾಗಗಳನ್ನ ಧ್ವಂಸ ಮಾಡಿದ್ದಾರೆ. ನಾವಲ್ಲ, ಇಡೀ ಪ್ರಪಂಚನೇ ಇದನ್ನ ಹೆಮ್ಮೆ ಪಡ್ತಾ ಇದೆ. ನಮ್ಮನೆ ಬಿಟ್ಟು ಬೇರೆ ಎಲ್ಲೋ ಇರೋ ಮನೇಲಿ ಏನಿದೆ ಅಂತೇಳಿ ಹುಡುಕಿ ಕೊಡ್ದಿರೋದು ಅಷ್ಟು ಸುಲಭ ಅಲ್ಲ. ಸೆಲ್ಯೂಟ್ ಅಂತಲೇ ಹೇಳಬೇಕು. ಯಾರ್ಯಾರು ಕಾರಣ ಚಳಿ ತೊಡಗಿದ್ರು ಅವರಿಗೆಲ್ಲ. ಭಾರತ ಸರ್ಕಾರ 2 ದಿನದಿಂದ ಒಂದು ನೋಟಿಸನ್ನು ಜಾರಿ ಮಾಡಿತ್ತು, ಮಾಕ್ ಡ್ರಿಲ್ನ ಅಭ್ಯಾಸ ಮಾಡಬೇಕು ಅಂತೇಳಿ. ಅಭ್ಯಾಸ ಅಲ್ಲದು ರಿಯಾಲಿಟಿ ಒಳಗಡೆ ಬರ್ಬೋದು ಅಂತಲೇ ಅವರು ಮುನ್ಸೂಚನೆಯಾಗಿ ಈ ಒಂದು ಆದೇಶನ ಹೊರಡಿಸಿದ್ರು. ಒಂದು ಸೈರನ್ ನೋಡುತ್ತೆ, ಎಲ್ಲರೂ ನಿಮ್ಮ ಮನೆಗಳಿಗೆ ಹೋಗಿ ಯಾರೂ ಹೊರಗಡೆ ಕಾಣಿಸ್ಕೊಳ್ಬೇಡಿ, ಎಲ್ಲಾದರೂ ಹೌದ್ಕೊಳ್ಳಿ ಅಂತ ಈ ಒಂದು ನೋಟಿಸ್ ಒಳಗಡೆ ಬಂದಿತ್ತು. ಸೊ ಅದು ಏನಕ್ಕೆ ಅಂತಂದರೆ, ಇವತ್ತು ಪಾಕಿಸ್ತಾನ ಏನಾದರೂ ಅವರು ಒಬ್ಬಪ್ಪನ ಹುಟ್ಟಿದರೆ ಏನಾದರೂ ಮರಳಿ ದಾಳಿ ಮಾಡುವಂಥ ಸಂದರ್ಭ ಇರುತ್ತೆ, ಸನ್ನಿವೇಶ ಇರುತ್ತೆ. ಹಾಗಾಗಿ ಕೆಲವೊಂದು ಸುರಕ್ಷಿತ ಜಾಗಗಳನ್ನು, ನಮಗೆ ಬೇಕಾದಂಥ ಐಟಮ್ಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಹಕ್ಕಾಗಿರುತ್ತೆ. ಹಾಗಾಗಿ ಈ ಒಂದು ನೋಟಿಸ್ನ ಜಾರಿಗೊಳಿಸಿದ್ರು. ಇದನ್ನ ಕೇರ್ಲೆಸ್ ಆಗಿ ತಗೊಳಕ್ಕೆ ಹೋಗಬೇಡಿ, ಇದು ನಡೆಯುವಂಥ ಸಮಯ ಬಂದಿದೆ. ಇವತ್ತು ರಾತ್ರಿ ನಮ್ಮೂರಲ್ಲಿ ನಾವು ಪಡಕ್ಕೆ ಹೊಡಿತೀವಿ, ನೀವು ಹೊಡೀರಿ. ಜೈ ಹಿಂದ್.